ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಜ್ಜೆ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ಚಪಾತಿ ಅಷ್ಟೇ ಸುಲಭವಾಗಿ ಸಜ್ಜೆ ರೊಟ್ಟಿ ಮಾಡ್ಬೋದು. ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್, ಇದು ಸಜ್ಜೆ ಸೇಮ್ ಜೋಳದ ಥರನೇ ಇರುತ್ತೆ ನೋಡೋದಕ್ಕೆ, ತುಂಬಾ ಒಳ್ಳೆಯದು ಹೆಲ್ತ್ಗೆ. ಇದ್ರದ್ದು ಹಿಟ್ಟು ತೊಗೊಂಡಿದ್ದೀನಿ, ಸಜ್ಜೆ ಹಿಟ್ಟನ್ನ 1 ಕಪ್ನಷ್ಟು ಸಜ್ಜೆ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ನಷ್ಟು ನೀರು ತೊಗೋಬೇಕು, ಸಮ ತೊಗೋಬೇಕು. ಇದು ಬಿಳಿ ಎಳ್ಳು ತೊಗೊಂಡಿದ್ದೀನಿ 2 ಟೀ ಸ್ಪೂನ್ನಷ್ಟು. ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಚ್ಚಿದ ಸಜ್ಜೆ ರೊಟ್ಟಿ ಅಂತ ಮಾಡ್ತಾರೆ. ಸೊ ಹಾಗಾಗಿ 1-2 ಟೀ ಸ್ಪೂನ್ನಷ್ಟು ಎಳ್ಳನ್ನ ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಿದ್ದರೆ ಹಾಕ್ಕೊಳ್ಳಿ, ನಾನಿಲ್ಲಿ ಉಪಯೋಗಿಸಿಲ್ಲ ಉಪ್ಪನ್ನ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲು ನೀರನ್ನ ಕುದಿಯೋಕೆ ಇಟ್ಕೋಬೇಕು. ಇದು ಕುದಿಯುವಾಗ ಹಿಟ್ಟನ್ನ ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಳ್ಳಿ. ಮುದ್ದೆಗೆ ಹೆಂಗೆ ಕಲಿಸ್ತೀರ ಅದೇ ರೀತಿ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಯಾವಾಗ ಬೇಕಾದರೂ ರೊಟ್ಟಿ ಮಾಡ್ಕೋಬೋದು, ಒಂದು ಅರ್ಧ ಗಂಟೆನಾದ್ರು ಬಿಟ್ಟು ಮಾಡ್ಕೋಬೋದು. ಇದನ್ನ ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಕೊಳ್ಳಿ. ನಿಮಗೆ ಒಂದು 1/4 ಗಂಟೆ ಆದರೂ ಸರಿ, ಅರ್ಧ ಗಂಟೆ ಆದರೂ ಸರಿ, ಈ ರೀತಿ ತೆಗೆದ್ಬಿಟ್ಟು ಒಂದು ಸ್ವಲ್ಪ ತಣ್ಣೀರನ್ನ ಹಚ್ಕೊಂಡು ನಾದ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದ್ಕೊಳ್ಳಿ. ಬಿಸಿಲೇ ನಾದಬೇಕಂತ ಏನಿಲ್ಲ, ಒಂದು 1/4 ಗಂಟೆನೋ ಅರ್ಧ ಗಂಟೆನೋ ಬಿಟ್ಟಾದ್ರೂ ಈ ರೀತಿ ನಾದ್ಕೋಬೋದು. ಸ್ವಲ್ಪ ನಾದ್ಕೊಂಡಾದಮೇಲೆ ಇದಕ್ಕೆ ಎಳ್ಳನ್ನ ಹಾಕಿ ಮತ್ತೆ ಸ್ವಲ್ಪ ಎಲ್ಲ ನಾದ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ನಾದ್ಕೋಬೇಕು. ಸ್ವಲ್ಪನೇ ತಣ್ಣೀರನ್ನ ಹಾಕ್ಕೊಂಡು ನಾದ್ಕೊಳ್ಳಿ. 1 ಕಪ್ ಸಜ್ಜೆ ಹಿಟ್ಟಲ್ಲಿ 4 ರೊಟ್ಟಿ ಮಾಡ್ಬೋದು. ಮೀಡಿಯಮ್ ಸೈಜ್ದು 4 ಸಜ್ಜೆ ರೊಟ್ಟಿ ಮಾಡ್ಬೋದು. ಈ ರೀತಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಇದನ್ನ ಕೈಯಲ್ಲೇ ಒಂದು ಸಲ ರೋಲ್ ಮಾಡಿಕೊಂಡು, ನಿಮಗೆ ಕೈಯಲ್ಲಿ ತಟ್ಟಿ ರೂಢಿ ಇದ್ದರೆ ಕೈಯಲ್ಲಿ ಈ ರೀತಿ ತಟ್ಕೊಳ್ಳಿ. ಇಲ್ಲ ಬರಲ್ಲ ಅನ್ನೋದಿದ್ದರೆ ಚಪಾತಿ ಹಿಟ್ಟನ್ನ ಹೇಗೆ ಒತ್ತೀರಾ ಅದೇ ರೀತಿ ಈ ರೀತಿ ರೋಲ್ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡ್ಬೋದು. ಬಿಸಿ ನೀರಲ್ಲಿ ಹಾಕಿ ಹಿಟ್ಟನ್ನ ಕಲಿಸೋದ್ರಿಂದ ಜಿಗಿ ಇರುತ್ತೆ, ಅಂಟಿರುತ್ತೆ ಹಿಟ್ಟು. ಸುಲಭವಾಗಿ ಚಪಾತಿ ಹೇಗೆ ಮಾಡ್ತೀವಿ ಅಷ್ಟೇ ಸುಲಭವಾಗಿ ಮಾಡ್ಬೋದು. ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ಈ ರೀತಿ ಲಟ್ಟಿಸ್ಕೊಳ್ಳಿ. ತುಂಬಾ ಒಳ್ಳೆಯದು ಸಜ್ಜೆ ರೊಟ್ಟಿ. ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿನೆಲ್ಲ ಕಷ್ಟ ಅಂತ ಕೆಲವ್ರು ಮಾಡಲ್ಲ, ತುಂಬಾ ಸುಲಭವಾಗಿ ಮಾಡ್ಬೋದು. ಈ ರೀತಿ ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಹಂಚನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ಗೆ ಇಟ್ಕೋಬೇಕು. ರೊಟ್ಟಿ ಮಾಡುವಾಗ ಸ್ವಲ್ಪ ಬಟ್ಟೆಲಿ ನೀರು ಹಚ್ಕೊಂಡು ಮೇಲ್ಗಡೆ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ತೆಕ್ಕೊಳ್ಳಿ. ಈ ನೀರೆಲ್ಲ ಚೆನ್ನಾಗಿ ಹಾವಿ ಆದಮೇಲೆ ಮಗ್ಚಾಕೋಬೇಕು. ಈ ರೀತಿ ಒಂದು ಕಡೆ ಪ್ರೆಸ್ ಮಾಡಿಕೊಂಡ್ರೆ ಉಬ್ಬುತ್ತೆ ಚೆನ್ನಾಗಿ ರೊಟ್ಟಿ, ಸಾಫ್ಟಾಗಿ ಕೂಡ ಇರುತ್ತೆ. ನಿಮಗೆ ಗರಿಬೇಕು ಅಂತಂದರೆ ಸ್ವಲ್ಪ ಹೊತ್ತು ಹಂಚ ಮೇಲೆ ಜಾಸ್ತಿ ಹೊತ್ತಿಡಬೇಕು. ಅಷ್ಟೇ, ಸಿಂಪಲ್. ತುಂಬ ಹಿಟ್ಟನ್ನ ನೀವು ಕಲಸಿಟ್ಕೊಂಡಿದ್ದು ಒಣಗಿದ್ರೆ ಆ ಹಿಟ್ಟನ್ನ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ರೀತಿ ನಾದ್ಕೊಳ್ಳಿ. ಆವಾಗ ಈಸಿಯಾಗಿ ರೊಟ್ಟಿ ಮಾಡ್ಬೋದು. ಒಂದೊಂದನ್ನಾದರೂ ಈ ರೀತಿ ನಾದ್ಕೋಬೋದು ಅಥವಾ ಒಟ್ಟಿಗೆ ಹಿಟ್ಟನ್ನ ಪೂರ್ತಿ ನಾದ್ಕೋಬೋದು. ನೋಡಿದ್ರಲ್ಲ ಸಜ್ಜೆ ರೊಟ್ಟಿನ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದಂತ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.